ನಮಸ್ಕಾರ, ಪಯಸ್ವಿನಿ ವ್ಲಾಗ್ಸಿಗೆ ಸ್ವಾಗತ. ನಾನಿವತ್ತು ಮಾವಿನ ಹಣ್ಣಿನ ಕಸ್ಟರ್ಡ್, ಮ್ಯಾಂಗೋ ವರ್ಮಿಸೆಲಿ ಕಸ್ಟರ್ಡ್ ಮಾಡ್ತಾ ಇದ್ದೀನಿ. ಈ ಒಂದು ಮಾವಿನ ಹಣ್ಣಿನ ಕಸ್ಟರ್ಡ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೇನು ಅಂತ ನೋಡೋಣ. ಹಾಲು 1.5 ಕಪ್, ಸಕ್ಕರೆ 4 ಚಮಚ, ಕಸ್ಟರ್ಡ್ ಪೌಡರ್ 1 ಚಮಚ, ಶಾವಿಗೆ ಅರ್ಧ ಕಪ್, ಡ್ರೈ ಫ್ರೂಟ್ಸ್ ಹಾಗೆ ತುಪ್ಪ. ಹೇಗೆ ಮಾಡೋದು ಮಾವಿನ ಹಣ್ಣಿನ ಕಸ್ಟರ್ಡ್ನ ಅಂತ ನೋಡೋಣ. ಮೊದಲಿಗೆ ನಾನು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಮೀಡಿಯಮ್ ಫ್ಲೇಮಲ್ಲಿ ಈ ಒಂದು ಮಾವಿನ ಹಣ್ಣಿನ ಕಸ್ಟರ್ಡ್ ಮಾಡ್ತಾ ಇದ್ದೀನಿ. ಮೊದಲಿಗೆ 1 ಚಮಚ ತುಪ್ಪನ ಹಾಕೋತಾ ಇದ್ದೀನಿ ಪ್ಯಾನ್ಗೆ. ತುಪ್ಪ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹೊಂಬಣ್ಣ ಬರೋವರೆಗೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇದಾಗಿದೆ, ಫ್ರೈ ಆಗಿದೆ. ಈಗ ನಾನು ಅರ್ಧ ಕಪ್ ಆಗೋಷ್ಟು ಶಾವಿಗೆನ ಆ್ಯಡ್ ಮಾಡಿಕೊಂಡು ನೀಟಾಗಿ ಹೊಂಬಣ್ಣ ಬರೋವರೆಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಕಲರ್ ಚೇಂಜ್ ಆಗಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು ನಿಧಾನಕ್ಕೆ. ಈಗ ಆಗಿದೆ, ಇದು ಕಲರ್ ಕೂಡ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ಕಲರ್ ಕೂಡ ಚೇಂಜ್ ಆಗಿದೆ, ಕಂದು ಬಣ್ಣಕ್ಕೆ ಬಂದಿದೆ. ಈಗ ನಾನು ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೋತೀನಿ. ಒಂದು ಬೌಲ್ಗೆ ತೆಗೆದಿಟ್ಕೊಂಡ್ಮೇಲೆ ಅದೇ ಪ್ಯಾನಿಗೆ ನಾನು ಒಂದು ಕಪ್ ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಹಾಲು ಕುದಿ ಬಂದ ಮೇಲೆ ಇದಕ್ಕೆ ನಾನು 4 ಚಮಚ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. 4 ಚಮಚ ಸಕ್ಕರೆ ಸಾಕಾಗುತ್ತೆ. ಇನ್ ಕೇಸ್ ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೋಬೋದು. ಇದನ್ನು ನೀಟಾಗಿ ಸಕ್ಕರೆ ಕರಗೋವರೆಗೆ ತಿರುತ್ತಾ ಇರೋಣ. ಈಗ ನಾನು ಅರ್ಧ ಬೌಲ್ ಹಾಲು ತಗೋತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕಿ ಇದನ್ನು ನೀಟಾಗಿ ಗಂಟುಗಳಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೋತೀನಿ. ಒಂದು ಗಂಟಿರಬಾರ್ದು, ಗಂಟಿಲ್ಲದೆ ಇರೋ ಥರ ನೀಟಾಗಿ ನಾವು ಅರ್ಧ ಕಪ್ ಹಾಲಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾವು ಒಲೆ ಮೇಲೆ ಕುದೀತಾ ಇರೋವಂಥ ಹಾಲಿಗೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ಮೇಲೆ ನೀಟಾಗಿ ಕೈ ಆಡಿಸ್ಬೇಕು. ಇದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಈಗ ನಾನು ಹುರಿದಿಟ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ ಹಾಗೆ ಶಾವಿಗೆ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಶಾವಿಗೆನ ನಾವು ಬೇಯಿಸ್ಕೊಳ್ಳೋಣ. ನೀಟಾಗಿ ಕುದಿ ಬರಬೇಕಿದು. ನೀಟಾಗಿ ಕುದಿ ಬಂದು ಹಾಗೆ ಶಾವಿಗೆ ಕೂಡ ಈ ಹಾಲಲ್ಲೇ ಬೇಯಬೇಕು. ಹಾಗಾಗಿ ಇದನ್ನು ನೀಟಾಗಿ ನಾವು ಕೈ ಬಿಡ್ದ ಹಾಗೆ, ತಳ ಹಿಡಿದಾಗೆ ನೀಟಾಗಿ ನಾವು ತಿರುತ್ತಾ ಇರಬೇಕು. ಈಗ ಇದು ಶಾವಿಗೆ ಬೆಂದಿದೆ. ಹಾಗೆ ಈ ಕಸ್ಟರ್ಡ್ ಮಿಶ್ರಣ ಕೂಡ ಸ್ವಲ್ಪ ಗಟ್ಟಿಯಾಗಿದೆ. ನಾನೀಗ ಒಂದು ಲಿಡ್ನ ಕ್ಲೋಸ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಬಿಡ್ತೀನಿ 1 ನಿಮಿಷ. ಅದಾದ ನಂತರ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈಗ ಅರ್ಧ ಕಪ್ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ನಾನು ಸ್ಲೈಸ್ ಮಾಡಿಕೊಂಡು. ನಾನು ಇದನ್ನು ಒಂದು ಫೋರ್ಕ್ ತೊಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೋತೀನಿ. ಕೆಲವರು ರುಬ್ಬಿ ಹಾಕ್ತಾರೆ, ಆದರೆ ರುಬ್ಬಿ ಹಾಕೋ ಅಗತ್ಯ ಇಲ್ಲ. ಫೋರ್ಕಲ್ಲಿ ನಾವು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೇ ಸಾಕಾಗುತ್ತೆ. ನಾನೀಗ ಸ್ಮ್ಯಾಶ್ ಮಾಡ್ಕೊಂಡಿರೋ ಈ ಮಾವಿನ ಹಣ್ಣನ್ನು ಕಸ್ಟರ್ಡ್ ಏನು ರೆಡಿ ಮಾಡ್ಕೊಂಡಿದ್ದೀವಿ ನಾವು, ಶಾವಿಗೆ ಮತ್ತು ಕಸ್ಟರ್ಡು, ಈ ಮಿಶ್ರಣಕ್ಕೆ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾವಿನ ಹಣ್ಣನ್ನು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಾವು ಮಾಡಿರೋಂಥ ಕಸ್ಟರ್ಡ್ ಏನು ಮಿಶ್ರಣ ಇದೆ, ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಮಾವಿನ ಹಣ್ಣನ್ನು ಆ್ಯಡ್ ಮಾಡಬೇಕಾಗುತ್ತೆ. ಬಿಸಿ ಇರುವಾಗ ಹಾಕಬಾರ್ದು. ಈಗ ರೆಡಿಯಾಗಿದೆ. ಇದನ್ನು ನಾನು ಒಂದು ಟ್ರೇಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡಿ ನಾವು ಡ್ರೈ ಫ್ರೂಟ್ಸ್ ಅಥವಾ ಮಾವಿನ ಹಣ್ಣಿನ ಸ್ಲೈಸ್ ಯಾವುದರಿಂದನಾದರೂ ಇದನ್ನು ಗಾರ್ನಿಷ್ ಮಾಡ್ಕೋಬೋದು.
ಈಗ ರುಚಿಕರವಾದಂತಹ ಸಿಹಿಯಾದ ಮಾವಿನ ಹಣ್ಣಿನ ಹಾಗೆ ಮಾವಿನ ಹಣ್ಣು ಮತ್ತು ಶಾವಿಗೆ ಕಸ್ಟರ್ಡ್ ರೆಡಿಯಾಗಿದೆ. ಮ್ಯಾಂಗೋ ವರ್ಮಿಸಿಲಿ ಕಸ್ಟರ್ಡ್ ರೆಡಿಯಾಗಿದೆ. ನೀವು ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಹೇಗಿತ್ತು ರೆಸಿಪಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ? ಹಾಗಾದರೆ ತಡ ಯಾಕೆ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಆಪ್ಷನ್ ಸೆಲೆಕ್ಟ್ ಮಾಡಿ.